ಈ ಥರ ಸಿಚುವೇಶನಲ್ಲಿ ನಮ್ಮ ಯಜಮಾನಕ್ಕೋಸ್ಕರ ಇನ್ನೂ ಬದುಕಿದ್ದೀವಿ. ಎಲ್ಲರೂ ಆಡ್ಕೋತಾರೆ, ಕೊಲೆ ಮಾಡೋನೆ ಕೊಲೆಗಾರ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಅವ್ರನ್ನ ಹತ್ರದಿಂದ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದು ಮಾಮೂಲಿ 5G ಫೋನು, ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ. 2 ಜನ್ಮ ಅಲ್ಲ, ಇದು ಬೇರೆ ಥರ ಇರುತ್ತೆ. ಸೆಲೆಬ್ರೇಟು ನಾವು ಏನು ಬೇಕಾದ್ರೂ ನಮ್ಮ ಯಜಮಾನಪ್ಪನಿಗೋಸ್ಕರ ಪ್ರಾಣ ಇಟ್ಕೊಂಡು ನಾವು ಇರೋದು. ಆ ಅಪ್ಪನಿಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅದಕ್ಕೂ ಕಮೆಂಟ್ ಮಾಡ್ತಾರೆ, ನಿಮ್ಮ ಪ್ರಾಣ ಕೊಡ್ತೀರಾ, ನಾವು ಜೈಲು ಹೋಗ್ಬಿಡಿ ಅವ್ರ ಜೊತೆ ಅಂತ. ಆ ಥರ ಏನಾದ್ರು ಸರ್ಕಾರ ಪರ್ಮಿಷನ್ ಏನಾದ್ರು ಕೊಟ್ಟರೆ, ಆ ಥರ ಸರ್ಕಾರ ಏನಾದ್ರು ಪರ್ಮಿಷನ್ ಕೊಟ್ಟು ಜಡ್ಜ್ ಏನಾದ್ರು ಅಭಿಮಾನಿಗಳು ಯಾರು ದರ್ಶನ್ಗೋಸ್ಕರ ಜೈಲು ಹೋಗ್ತೀರಾ ಅಂತ ಏನಾದ್ರು ಹೇಳಿದ್ರೆ ನಮ್ಮ ತಾಯಣೆ ಬೆಂಗಳೂರು ಜೈಲು ಸಾಕಾಗಲ್ಲ. ಆ ಥರ ಏನಾದ್ರು ಪರ್ಮಿಷನ್ ಕೊಡಲ್ವೇ? ಸುಮ್ಮನೆ 4 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಮೊದಲು ಸಕಾಲಾಗಿದೆ, ಫೋಟೋ ತೋರಿಸ್ತೀನಿ. ಈ ದೇವ್ರವರಲ್ಲ, ಅವರೇ ನನ್ನ ಬದುಕಿಸಿದ್ರು. ಅವೆಲ್ಲ ಹೇಳ್ಬಾರ್ದು. ನಮ್ಮ ಯಜಮಾನಪ್ಪ ಹೇಳ್ಕೊಟ್ಟಿರೋದು ನಮ್ಗೆ, ಆ ಥರ ಹೇಳ್ಬೇಡ ಅಂತ. ಅದಕ್ಕೆ ನಾವು ಹೇಳೋದು. ಅಲ್ಲ, ಅವ್ರು ಒಳ್ಳೆತನ ಗೊತ್ತಾಗ್ಬೇಕಲ್ಲ, ಹೇಳಿಲ್ಲ ಕೆಟ್ಟತನೇ ಇರಬೇಕು ನಮ್ಮ ಯಜಮಾನಪ್ಪನಿಗೆ, ಒಳ್ಳೆತನ ಬೇಡ. ಈಗ ನಿಮ್ಗೆ ಇದು ಸಹಾಯ ಮಾಡಿದವ್ರೇನಾ? ಅದೇ ದೇವರೇ ಮಾಡಿರೋದು. ಏನು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ರು? ಅವೆಲ್ಲ ಹೇಳ್ಬಾರ್ದು. ಕೆಲವರು ಅದನ್ನೇ ಹೇಳ್ತಾರೆ, ಮೀಡಿಯಾದವ್ರು ಬಂತಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಹಾಕ್ತಾರೆ ಅಂತಾರೆ. ನಮಗೆ ಬೇಡ, ನಮ್ಗೆ ಯಾರು ಏನು ಮಾಡಿಲ್ಲ, ನಾವು ಹಿಂಗೆ ಏನಾಗಿತ್ತು ಅಲ್ಲಿ? ಬೈಕಲ್ಲೇ ಕಣ್ಣು ಕಾಣಲ್ಲ ನನಗೆ, ಒಂದೇ ಕಣ್ಣಿರೋದು. ಅವತ್ತು ಈ ಅಪ್ಪ ಇಲ್ಲೋಗಿ ನಾನು ಇರ್ತಿರ್ಲಿಲ್ಲ. ಇವತ್ತು ಈ ಡೇಟ್ ಮುಂದೆ ಮಾತಾಡ್ತಿರ್ಲಿಲ್ಲ. ಹೇಳ್ಕೋಬೇಕಲ್ವಾ ಸರ್? ಅದನ್ನ ಹೇಳ್ಕೊಂಡಿರುತ್ತೆ ಜನಕ್ಕೆ ಗೊತ್ತಾಗುತ್ತೆ. ಹೇಳ್ಕೊಡ್ಲಿಲ್ವ ನಂಗೆ ಅದೆಲ್ಲ? ಅಲ್ಲ, ಅವ್ರು ಹೇಳ್ಕೊಡಲ್ಲ. ಈಗ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೇಕು ತಾನೆ ನೀವು? ಬೇಡ, ಸಿಂಪತಿ ನಮಗೆ ಬೇಡ. ಸಿಂಪತಿ ಪ್ರಶ್ನೆ ಅಲ್ಲ. ಈಗ ನಿಮ್ಗೆ ಆಗಿರೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಬೇಡ ಬೇಡ. ಈಗ ನನಗೆ ಹಸಿವಿದೆ ಅಂತ ನಾನು ಹೇಳ್ಕೊಡಿರ್ತಾನೆ ನಿಮಗೆ ಗೊತ್ತಾಗೋದು? ಬೇಡ, ಆ ಥರ ಹಸಿವಿದೆ ನೀರು ಕುಡ್ಕೊಂಡ್ ಬದುಕಬೇಕು. ರೀತಿ ಎಲ್ಲ ತೋರಿಸ್ತಾರೆ ಅಂದರೆ ಇವರು ಈ ರೀತಿ ಡಿ ಬಾಸ್ ಅಂತ ಬರ್ಸ್ಕೊಂಡಿದ್ದಾರೆ. ಸೊ ಇದು ಮುಂಚೆಯಿಂದ ಬರ್ಕೊಂಡಿರೋದು ಅನಿಸುತ್ತೆ. ಇಲ್ಲಿ ಕನ್ನಡದಲ್ಲಿ ಬರ್ಸ್ಕೊಂಡಿದ್ದಾರೆ ದರ್ಶನ್ ಅಂತ. ಇಲ್ಲಿ ಡೆವಿಲ್ ಬಂದಿರೋದ್ರಿಂದ ಡೆವಿಲ್ ಅಂತಲೇ ಕಟಿಂಗಲ್ಲಿ ಬರ್ಸ್ಕೊಂಡ್ಬಂದಿದ್ದಾರೆ. ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ, ಕೆಂಚ. ಓಕೆ, ಎಲ್ಲಿಂದ ಬಂದಿರೋದು ನೀವು? ನಾವು ಆನೇಕಲ್ಲು. ಓಕೆ. ಸೊ ಯಾಕೆ ಅಷ್ಟೊಂದು ಇಷ್ಟ? ಅವ್ರನ್ನ ಇಷ್ಟ ಪಡೆದೋಗಿರೋದಕ್ಕೆ ಏನು ಇದೇ ಇಲ್ವಲ್ಲ. ಏನು ಆಪ್ಷನ್ಗಳೇ ಇಲ್ಲ. ಆ ದೇವ್ರನ್ನ ನೋಡ್ತಾ ಇದ್ದಾರೆ ನಮಗೆ ಬೇರೆ ಲೆವೆಲ್ಲು. ನಮ್ಮ ಯಜಮಾನಪ್ಪ ಅಂದರೆ ನಮಗೆ ಬೇರೆ ಲೆವೆಲ್. 1000 ಜನ 1000 ಮಾತಾಡ್ಕೊಂಡು ನಾವು ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಅಂದ್ರೆ ಬೇರೆ ಲೆವೆಲು. ಆ ಥರ ಸ್ಯಾಂಡಲ್ವುಡಲ್ಲಿ ಕರ್ನಾಟಕದಲ್ಲಿ ಈ ಥರ ಒಬ್ಬರು ಒಳಗಡೆ ಇಟ್ಕೊಂಡು ನಾವು ಈ ಥರ ಮೆರೆಸ್ತಾ ಇದ್ದೀವಿ. ನಮ್ಮ ಯಜಮಾನ ಏನೋ ಮೋಸ್ಟ್ಲಿ ಈ ಅಪ್ಪರಿಗೂ ಪಡ್ಕೊಂಡಿರೋ ಬಂದಿರೋ ಪುಣ್ಯ. ನಾವು ಪುಣ್ಯ ಮಾಡಿದರೆ ಇವ್ರು ಪುಣ್ಯ ಮಾಡೋದ್ರೆ ಏನೋ ಗೊತ್ತಿಲ್ಲ. ಇವ್ರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಕಾಟಿರೋದು ಒಂದು ಸಾಂಗ್ ಇದೆ, ಆ ಥರ ನಾವು ಪಡ್ಕೊಂಡಿದೆ ಪುಣ್ಯ. ಮಿಕ್ಕಿ ಹೆಂಗಾರು ಇರ್ಬೋದು. ಈ ಥರ ಸಿಚುವೇಶನಲ್ಲಿ ನಮ್ಮ ಯಜಮಾನಕ್ಕೋಸ್ಕರ ಇನ್ನೂ ಬದುಕಿದ್ದೀವಿ. ಎಲ್ಲರೂ ಆಡ್ಕೋತಾರೆ, ಕೊಲೆ ಮಾಡೋನೆ ಕೊಲೆಗಾರ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಅವ್ರನ್ನ ಹತ್ರದಿಂದ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದು ಮಾಮೂಲಿ 5G ಫೋನು, ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ. ಅವ್ನು ಅಷ್ಟು ಕೊಲೆ ಮಾಡೋನೆ ಇಷ್ಟು ಕೊಲೆ ಮಾಡೋನೆ ಅಂತ. ನಿಮ್ಮನೆ ದೋಸೆ ತೂತ್ಗಳು, ರಾಗಿ ಮುದ್ದೆ ಎಲ್ಲ ತೂತ್ಕೊಳ್ಳಿ ನಿಮ್ಮದು. ನಿಮ್ಮದೇ ವ್ಯತ್ಯಾಸ ಗೊತ್ತಿರೋಲ್ಲ. ಸುಮ್ಮನೆ ನಮ್ಮ ಯಜಮಾನಪ್ಪನ ಬಗ್ಗೆ ಮಾತಾಡಬೇಡ್ರಿ ದಯವಿಟ್ಟು. ಎಲ್ಲರಿಗೂ ಹೇಳೋದು ಒಂದೇ, ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಇಂಡಸ್ಟ್ರಿ ಬರೋವರ 45 ಬರುತ್ತೆ, ಮತ್ತು ಮಾರ್ಕ್ ಬರುತ್ತೆ. ಪ್ರತಿಯೊಂದು ಕನ್ನಡ ಪಿಕ್ಚರ್ ನೋಡ್ರಿ. ಒಬ್ಬ ಹೀರೋನ ಕಿಂಡಲ್ ಮಾಡಬೇಡ್ರಿ. ಇಬ್ಬರ ಜಗಳ ಮೂವನಿಗೆ ಲಾಭ ಅಂದರೆ ಕನ್ನಡ ಇಂಡಸ್ಟ್ರಿ ನಾವು ಮಾತಾಡ್ತಾ ಇದ್ರೆ ತೆಲುಗು ತಮಿಳವರು ಲಾಭ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ದರ್ಶನ್ ಬೈಕೊಂಡು ನಮ್ಮ ಬಾಸಿಗೆ ಬೈಕೊಂಡು ಇನ್ನೊಬ್ಬ ಹೀರೋ ಬೈಕೊಂಡು ಓಡಾಡ್ತಾ ಇದ್ರೆ 3 ಸೈಲೆಂಟಾಗಿ ಬಂದು ಪಿಕ್ಚರ್ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಹೇಳಿದ್ರಿ. ಅವರೇ ಒಂದು ಮಾಡ್ಕೊಂಡು ಹೋಗೋದು. ಇಬ್ಬರ ಜಗಳ ಮೂವನಿಗೆ ಲಾಭ. ಇಲ್ಲಿ ಕಾಂಟ್ರವರ್ಸಿ ಮಾಡ್ತಾರೋದು ಯಾರು? ನಮ್ಮವರೇ, ಬೇರೆ ಇರಲ್ಲ. ಹೌದು, ನಮ್ಮ ಬಾಸ್ಗೆ ಬೇರೆ ಥರ ಕಮೆಂಟ್ ಮಾಡ್ತಾರೆ, ಇನ್ನೊಬ್ರಿಗೆ ಇನ್ನೊಂಥರ. ತೆಲುಗು ಬರ್ತಾರೆ, ಅವ್ನಿಗೆ 1000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಹೋಗ್ತಾರೆ. ಅದೇ ನಮ್ಮ ಕನ್ನಡ ಪಿಕ್ಚರ್ಗೆ ಪೈರಸಿ ಮಾಡ್ತಾರೆ. ಅವ್ನು ಹಂಗಿಲ್ಲ, ಆಕ್ಟಿಂಗ್ ಚೆನ್ನಾಗಿಲ್ಲ, ಇನ್ನೊಂದು ಚೆನ್ನಾಗಿಲ್ಲ, ಬ್ಯಾಡ್ ರಿವ್ಯೂ ಕೊಡ್ತಾರೆ. ಸಿಗರೇಟ್ ಇದು ಮೇಕಪ್ಪು. ಅವನೆಲ್ಲ ಮೊನ್ನೆ ಒಂದು ವೀರೇಶ್ ನಾಯ್ಕ ಸರ್ ಒಬ್ಬ ಮಾತಾಡೋಣ ಮಾರ್ಕ್ ಟ್ರೈಲರ್ ದಿನ, ಏನ್ ಚಿನ್ನ ಬರಂಗಿದ್ರೆ ಬಂದ್ಬಿಡು ಚಿನ್ನ 25ನೇ ತಾರೀಕೆ ಅಂದ. ಅದನ್ನೇ ಕಂಡ್ರು ಹೇಳ್ತಾರದು. ಕಾಂಟ್ರವರ್ಸಿ ಮಾಡೋ ಮುಂಚೆ ಯೋಚನೆ ಮಾಡ್ರಿ. ಕನ್ನಡ ಹೀರೋ ಯಾವ್ದಾದ್ರು ಪಿಕ್ಚರ್ ಮಾಡ್ಕೊಳ್ರಿ. ನಮ್ಮ ಕನ್ನಡ ಪಿಕ್ಚರು ಸಪೋರ್ಟ್ ಮಾಡಿ. ಬರೋದ್ ಮುಂಚೆ ಬಂದ್ಬಿಡಿ ಚಿನ್ನ ಹೊಡಿತೀವಿ ಗುಣ ಅಂದರೆ ನಾ ಮುಂದೆ ಬರ್ಬೇಕಂದ್ರು 2 ಜನ್ಮ ಅಲ್ಲ,
ಅದು ಬೇರೆ ಥರ ಇರುತ್ತೆ. ಸೆಲೆಬ್ರೇಟು ನಾವು ಏನು ಬೇಕಾದ್ರೂ ನಮ್ಮ ಯಜಮಾನಪ್ಪನಿಗೋಸ್ಕರ ಪ್ರಾಣ ಇಟ್ಕೊಂಡು ನಾವು ಇರೋದು. ಆ ಅಪ್ಪನಿಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅದಕ್ಕೂ ಕಮೆಂಟ್ ಮಾಡ್ತಾರೆ, ನಿಮ್ಮ ಪ್ರಾಣ ಕೊಡ್ತೀರಾ, ನಾವು ಜೈಲು ಹೋಗ್ಬಿಡಿ ಅವ್ರ ಜೊತೆ ಅಂತ. ಆ ಥರ ಏನಾದ್ರು ಸರ್ಕಾರ ಪರ್ಮಿಷನ್ ಏನಾದ್ರು ಕೊಟ್ಟರೆ, ಆ ಥರ ಸರ್ಕಾರ ಏನಾದ್ರು ಪರ್ಮಿಷನ್ ಕೊಟ್ಟು ಜಡ್ಜ್ ಏನಾದ್ರು ಅಭಿಮಾನಿಗಳು ಯಾರು ದರ್ಶನ್ಗೋಸ್ಕರ ಜೈಲು ಹೋಗ್ತೀರಾ ಅಂತ ಏನಾದ್ರು ಹೇಳಿದ್ರೆ ನಮ್ಮ ತಾಯಣೆ ಬೆಂಗಳೂರು ಜೈಲು ಸಾಕಾಗಲ್ಲ. ಅಷ್ಟು ಜನ ಹೋಗ್ತೀವಿ ಸ್ವಾಮಿ, ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ. ಏನೋ 3 ವರ್ಷ 4 ವರ್ಷ ಜೈಲು ಹೊಡಿಯಲ್ವಾ, ಪಡೆದೇ ಹೊಡಿತೀವಿ ನಮ್ಮ ತಾಯಣೆ. ಆ ಥರ ಏನೋ ಪರ್ಮಿಷನ್ ಕೊಡಲ್ವೇ, ಸುಮ್ಮನೆ ಎಲ್ಲ ಫೇಕ್ ನ್ಯೂಸ್ ಹೇಳೋದು, ಕಮೆಂಟ್ಗಳು ಹಾಕೋದು. ಅವ್ರಿಗೋಸ್ಕರ ಹಂಗೆ ಮಾತಾಡ್ತೀರಾ, ಇವ್ರಿಗೋಸ್ಕರ ಹಿಂಗೆ ಮಾತಾಡ್ತೀರಾ ಅಂತ ಕಮೆಂಟ್ಗಳು ಮಾಡ್ಕೊಂಡು ಎಲ್ಲ ದುಡ್ಡು ಕೊಡ್ಕೊಂಡು ಟೋಕನ್ ಹಾಕೋತಾರೆ ಅಭಿಮಾನಿಗಳು ಅಂತಾರೆ. ಪ್ರತಿಯೊಂದು ಪಿಕ್ಚರ್ಗೂ ನಮ್ಮ ಸ್ವಂತ ಖರ್ಚಲ್ಲಿ ಮಾಡ್ತಾರೆ. ಒಬ್ಬೊಬ್ಬ ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋನು, ಹೋಟೆಲ್ ಕೆಲಸ ಮಾಡೋನು, ಅವನು 1000 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಈ ಥರ ಸೆಲೆಬ್ರೇಷನ್. ಯಾರೇನೋ ನಮಗೇನು ಕೋಟ್ಯಾಂತರ ರೂಪಾಯಿ ಯಾವ ಸಲದಿಂದ ಬರೋಣ, ನಮಗೆ ಪ್ರೀತಿಯಿಂದ ಮಾಡೋದು. ಸ್ವಾಮಿ ನಾವು ಇಷ್ಟಪಟ್ಬಿಟ್ಟಿದ್ದೀವಿ. ಈಗ ನಮ್ಮಮ್ಮ ನಾನು ಹೊಡಿತಾಳೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ತೀವಾ? ಇಲ್ಲ ತಾನೇ. ಹೆಣ್ಣಿಗೆ ಬಳೆ ಮುಖ್ಯ, ತಾಯಿಗೆ ಮಗು ಮುಖ್ಯ, ನಮಗೆ ನಮ್ಮ ಡಿ ಬಾಸ್ ಮುಖ್ಯ ಅಷ್ಟೇ. ಜೈ ಡಿ ಬಾಸ್. ನಾವು ಹೇಳೋದು ಎಲ್ಲ ಕನ್ನಡ ಪಿಕ್ಚರ್ ನೋಡಿ ನಮ್ಮ ಬಾಸ್ನ ಪ್ರೋತ್ಸಾಹಿಸ್ರಿ. ನಾವು ನಿಮ್ಮ ಪಿಕ್ಚರ್ ನೋಡ್ತೀವಿ, ನೀವು ನಮ್ಮ ಪಿಕ್ಚರ್ ನೋಡಿರಿ. ಇನ್ನೊಬ್ರಿಗೆ ಸಿಗಾಕಬೇಡಿ, ನಾಲ್ಗೆಗೆ ಕಂಟ್ರೋಲ್ ಇಟ್ಕೊಳ್ಳಿ, ಆಗಬೇಡಿ. ಓಕೆ, ಎಲ್ಲ ಪಿಕ್ಚರ್ ನೋಡಿ, ಎಲ್ಲರೂ ಬರುತ್ತೆ. ಅಂದರೆ ನಮ್ಮನೆ ದೇವರು ನಮ್ಗೆ ಇಷ್ಟ, ನಮ್ಮನೆ ದೇವರು ಮಂಜುನಾಥ. ಹಂಗೆ ನಮ್ಮ ಡಿ ಬಾಸ್ ನಮ್ಗೆ ಇಷ್ಟ. ನಾವು ಇನ್ನೊಂದು ಪಿಕ್ಚರ್ ಮಾರ್ನಿಂಗ್ ಹೋಗ್ತೀನಿ, 2 ಪಿಕ್ಚರ್ ಒಟ್ಟಿಗೆ ರಿಲೀಸ್ ಆದರೆ ಫಸ್ಟು ನಮ್ಮ ದೇವರು, ಮನೆ ದೇವರು, ಆಮೇಲೆ ಬೇರೆ ಪಿಕ್ಚರ್ಗೆ ಹೋಗಿ. ಆ ಥರ. ಜೈ ಡಿ ಬಾಸ್, ಜೈ ಚಾಲೆಂಜ್ ಇಷ್ಟ. ನಮ್ಮ ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಸ್ ಬೇಗ ಬರಲಿ. ಆ ತಾಯಿ ಚಾಮುಂಡೇಶ್ವರಿ ನಾವು ಕೇಳ್ಕೊತಾ ಇದ್ದೀವಿ. ಯಾರು ಕಂಡು ವರ್ಷಿ ಮಾಡಬೇಡ್ರಿ. ನಮ್ಮ ಯಜಮಾನ ಭೂಮಿಗೆ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ. ಹಾಕಿದ್ರೆ ನೀವು ಏನೇ ಮಾತಾಡೋದು ನಮ್ಗೇನು ಬೇಜಾರಾಗಲ್ಲ. ನಾವಂತೂ ನಿಮಗೆ ಉತ್ತರ ಕೊಡೋದು. ಸೂಪರ್. ಜೈ ಡಿ ಬಾಸ್. ಇದು ನಿಮ್ಮ ಮುಂಚೆಯಿಂದನೂ ಆಗಿರೋದಾ ಏನು ಇದು? ನಮಗೆ 4 ವರ್ಷ ಆಯಿತು ಆಕ್ಸಿಡೆಂಟ್ ಆಗಿ. ಓಕೆ, ಮೊದಲು ಚೆನ್ನಾಗಿದ್ರಿ. ಮೊದಲು ಸಕಾಲಾಗಿದೆ, ಫೋಟೋ ತೋರಿಸ್ತೀನಿ. ಈ ದೇವ್ರವರಲ್ಲ, ಇವರೇ ನನ್ನ ಬದುಕಿಸಿದ್ರು. ಮತ್ತೆ ಹೇಳ್ಬೇಕು ತಾನೆ ಅದನ್ನ. ಅವೆಲ್ಲ ಹೇಳ್ಬಾರ್ದು. ನಮ್ಮ ಯಜಮಾನಪ್ಪ ಹೇಳ್ಕೊಟ್ಟಿರೋದು ನಮಗೆ, ಆ ಥರ ಹೇಳ್ಬೇಡ ಅಂತ. ಅದಕ್ಕೆ ನಾವು ಹೇಳೋದು. ಅಲ್ಲ, ಅವ್ರು ಒಳ್ಳೆತನ ಗೊತ್ತಾಗಬೇಕಲ್ಲ, ಹೇಳಿಲ್ಲ ಬೇಡ, ಕೆಟ್ಟತನೇ ಇರಬೇಕು ನಮ್ಮ ಯಜಮಾನಪ್ಪನಿಗೆ, ಒಳ್ಳೆತನ ಬೇಡ. ಈಗ ನಿಮ್ಗೆ ಇದು ಸಹಾಯ ಮಾಡಿದವ್ರೇನಾ? ಅದೇ ದೇವರೇ ಮಾಡಿರೋದು. ಏನು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ರು? ಅವೆಲ್ಲ ಹೇಳ್ಬಾರ್ದು. ಕೆಲವರು ಅದೇನೇ ಹೇಳ್ತಾರೆ, ಮೀಡಿಯಾದವ್ರು ಬಂತಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಹಾಕ್ತಾರೆ ಅಂತಾರೆ. ನಮಗೆ ಬೇಡ, ನಮ್ಗೆ ಯಾರು ಏನೂ ಮಾಡಿಲ್ಲ, ನಾವು ಹಿಂಗೆ. ಜೈ ಡಿ ಬಾಸ್. ಏನಾಗಿತ್ತು ಅಲ್ಲಿ? ಬೈಕಲ್ಲ? ಕಣ್ಣು ಕಾಣಲ್ಲ ನನಗೆ. ಓಕೆ, ಒಂದೇ ಕಣ್ಣಿರೋದು. ಅವತ್ತು ಈ ಅಪ್ಪ ಇಲ್ಲೋಗಿ ನಾನು ಇರ್ತಿರ್ಲಿಲ್ಲ. ಇವತ್ತು ಈ ಥಿಯೇಟ್ರ್ ಮುಂದೆ ಮಾತಾಡ್ತಿರ್ಲಿಲ್ಲ. ಯಾವತ್ತೋ ದೇವ್ರು ಹೇಳ್ಕೋಬೇಕಲ್ವಾ ಸರ್? ಅದನ್ನ ಹೇಳ್ಕೊಂಡಿರುತ್ತೆ, ಜನಕ್ಕೆ ಗೊತ್ತಾಗುತ್ತೆ. ಯಜಮಾನಪ್ಪ ಹೇಳ್ಕೊಡ್ಲಿಲ್ವ ನಮ್ಗೆ ಅದೆಲ್ಲ? ಅಲ್ಲ, ಅವ್ರು ಹೇಳ್ಕೊಡಲ್ಲ. ಈಗ ಅವ್ರು ಕಷ್ಟದಲ್ಲಿದ್ದಾರೆ ಹೇಳ್ಬೇಕು ತಾನೆ ನೀವು. ಬೇಡ, ಸಿಂಪತಿ ನಮಗೆ ಬೇಡ. ಸಿಂಪತಿ ಪ್ರಶ್ನೆ ಅಲ್ಲ. ಈಗ ನಿಮ್ಗೆ ಆಗಿರೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಬೇಡ. ಈಗ ನನಗೆ ಹಸಿವಿದೆ ಅಂತ ನಾನು ಹೇಳ್ಕೊಡ್ತಾನೆ ನಿಮಗೆ ಗೊತ್ತಾಗೋದು? ಬೇಡ. ಆ ಥರ ಹಸಿವಿದ್ರು ನೀರು ಕುಡ್ಕೊಂಡ್ ಬದುಕಬೇಕು. ನೀನು ಊಟ ಕೊಡಿಸಿ ಅಂದ್ಬಿಟ್ಟು ನಿನಗೆ ಜೈ ಅನ್ಬಾರ್ದು. ಅಲ್ಲ ಸರ್, ಜೈ ಪ್ರಶ್ನೆ ಅಲ್ಲ. ಈಗ ನನಗೆ ಹಸಿವಿದೆ ಅಲ್ವಾ, ನನ್ನ ಹಸಿವಿದ್ರೆ ಹೇಳ್ಕೊಂಡ್ರೆ ನಿಮಗೆ ಗೊತ್ತಾಗೋದು ಊಟ ಕೊಡೋದು. ಬೇಡ, ನಾವು ಹಂಗೆ ನೀರು ಕುಡ್ಕೊಂಡು ಕಾಲ ಕಳೀತೀವಿ. ನಮ್ಮ ಯಜಮಾನಪ್ಪನ ಹಂಗೆ ಹೃದಯದಲ್ಲಿ ಇಟ್ಕೊಂಡು ನಾನು ಬದುಕ್ತೀವಿ. ಓಕೆ ಸರ್, ಒಳ್ಳೆ ಸಂದೇಶ ಕೊಟ್ರಿ ಸರ್. ನಮಸ್ತೆ ಫ್ರೆಂಡ್. ಓಕೆ, ಅಲ್ಲ ಇವ್ರ ಬಗ್ಗೆ ಹೇಳಿ, ಪರವಾಗಿಲ್ಲ. ಓಕೆ, ಆಕ್ಸಿಡೆಂಟ್ ಆಗಿತ್ತು. ಅವಾಗ ಬಾಸ್ ಹೆಲ್ಪ್ ಮಾಡಿದ್ರು. ಓಕೆ, ಸೊ ಮತ್ತೆ ಅದು ಹೇಳ್ಕೊತಾ ಇಲ್ಲ ಅವ್ರು, ಅಂದ್ರೆ ಹೇಳ್ಕೊಳಕ್ಕೆ ಹಿಂಜರಿತಾ ಇದ್ದಾರೆ ಅವರು? ಇಲ್ಲ ಅವ್ರಿಗೆ ಪಾಪ ಅವ್ನಿಗೆ ಹೇಳ್ಬಾರ್ದು. ಅದೇ ಬಾಸ್ ಹೇಳಿದಾರಲ್ಲ ವೀಕೆಂಡ್ ವಿತ್ ರಮೇಶಲ್ಲಿ, ಓಕೆ, ಅದು ನೋಡಿ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾನೆ. ಓಕೆ, ಯಾರು ಹೇಳ್ಬಾರ್ದು ಇದು ಮಾಡೋದು. ಓ, ವೀಕೆಂಡ್ ವಿತ್ ರಮೇಶಲ್ಲಿ ಹಿಂಗೆ ಅಂತಲ್ಲ ಯಾರಿಗೊಬ್ರಿಗೆ, ಇವ್ರೇನವರು ಸಹಾಯ ಮಾಡೋದು ಹೇಳ್ಬಾರ್ದು ಅಂತ ಯಾರ ಹತ್ರನೇ ಹೇಳ್ಕೊಳಲ್ಲ. ಬಟ್ ಅದು ನಮ್ಗೆ ಗೊತ್ತು. ಅವನಿಗೆ ಪಾಪ ಹೆಲ್ಪ್ ಮಾಡಿದ್ದಾರೆ. ಅದು ಕಣ್ಣು ಬರೋಣ ಅಂದ್ಬಿಟ್ಟು ಡಾಕ್ಟ್ರು. ಅದಕ್ಕೇನಾಗುತ್ತೆ ಅಂತ ಮಾಡ್ತಾ ಇದ್ರು. ಅದೇ ಅಮೌಂಟ್ ಎಲ್ಲ ಕೊಟ್ಟರು. ಅವನು ಸ್ವತಃ ಥರನೇ ಅಂದ್ಬಿಟ್ಟಿದ್ದ. ಓಕೆ, ಎಷ್ಟು ದಿನ ಆಯಿತು ಆಕ್ಸಿಡೆಂಟ್ ಆಗಿ ಅವ್ರಿಗೆ? 4 ವರ್ಷ ಆಯಿತು. ಸೊ 4 ವರ್ಷದಲ್ಲಿ ಆಪರೇಷನ್ ಮಾಡಿದ್ರೆ? ಅದು ಆಪರೇಷನ್ ಮಾಡಿ ಅದೇ ಡಾಕ್ಟ್ರು ಕಣ್ಣು ಬಂದರೆ ಇದು ಮಾಡೋಣ ಅಂತ ಹೇಳಿದ್ರು. ಬಟ್ ಡಾಕ್ಟ್ರು ಕಣ್ಣ ಅದು ಏನೇ ಮಾಡೋದು ಅದಕ್ಕೆ ಎಫೆಕ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮಾಡಿ ಬೇಡ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಾಸ್ ಟ್ರೈ ಮಾಡೋಣ ಅಂತಾನೆ ನಿಂತಿದ್ದು. ಬಟ್ ಅದು ಡಾಕ್ಟ್ರ್ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಪೂರ್ತಿ ಖರ್ಚು ಅವರೇ ನೋಡ್ಕೊಂಡ್ರು ಎಲ್ಲ ಅವ್ರೆ. ಸೊ ಪ್ರೈವೇಟ್ ಹಾಸ್ಪಿಟಲ್ ಏನು ಖರ್ಚಾಯಿತು ಅದೆಲ್ಲ? ಫಸ್ಟ್ ಹಾಸ್ಪಿಟಲ್ ಇದ್ರ ಹತ್ರ ಆನೇಕಲ್ ರೋಡ್, ಚಂದಾಪುರ ಹತ್ರ. ಓಕೆ, ಅವನಿರೋದು ಆನೇಕಲ್ಲಲ್ಲಿ. ಅಲ್ಲಿಂದ ಎಷ್ಟು ಖರ್ಚಾಯಿದೆ ಸರ್ ಸುಮಾರು? ಅಂದಾಗ ಲೆಕ್ಕ ಇದೆ ಗೊತ್ತಾ ಬ್ರೋ?
ಎಷ್ಟೋ 2 ಲಕ್ಷ 3 ಲಕ್ಷ ಏನು ಬಾಸ್ ಕೊಟ್ಟಿದ್ದು ಏಯ್ ದಿನ ಮುಚ್ಕೊಂಡು ಮಾತಾಡು. ಇರಲಿ ಬಿಡಿ ಅಲ್ಲಲ್ಲ ಎಷ್ಟು ಖರ್ಚಾಯ್ತು ಅಂತ ಹೇಳಿ ಆಗಿರ್ಬೋದು. ಓಕೆ ಸಿನಿಮಾ ಬರ್ತಿದೆ ಸೊ ಅಷ್ಟೆಲ್ಲ ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು ಈಗ ಜನ ನೋಡ್ತಾರೆ ಮಾತಾಡ್ಕೊಳ್ಳಿ ಯಾಕಂದ್ರೆ ನೀವು ಆ ವ್ಯಕ್ತಿನ ಈ ರೀತಿ ನೋಡಿರ್ತಕ್ಕಂಥದ್ದು ಸಹಾಯ ಮಾಡಿರೋದ್ರೆ ನೀವು ಅನುಭವಿಸಿರೋದು ನಿಮ್ಮ ಸ್ನೇಹಿತನಿಗೆ ಸೊ ನಾಳೆ ಸಿನಿಮಾ ಬರ್ತಿದೆ ಬಟ್ ಅವ್ರು ಬಿಡಿ ಅವ್ರು ನೋವಲ್ಲಿದ್ದಾರೆ ಸ್ವಲ್ಪ ಬಟ್ ಇವಾಗ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಸೆಲೆಬ್ರೇಷನ್ ನೋಡಿದ್ದೀರಲ್ಲ ಸರ್ ನೋಡ್ತಾ ಇದ್ದೀರಲ್ಲ ಓಕೆ ಇನ್ನೂ ಇವಾಗೂ ಅರ್ಧಕ್ಕೆ ಹತ್ರ ಹೋಗಿ ಬಂದು ಮೇಂಟೈನ್ ಹತ್ರ ಅಲ್ಲೊಂದು ಚೆನ್ನಾಗಿ ನಡೀತಾ ಇದೆ ಅದೇ ನೋಡೋಣ ಏನಾಗುತ್ತೆ ಮೂವಿ ಚೆನ್ನಾಗಿದ್ರೆ ಸಾಕು ನಮಗೆ ಮೂವಿ ಚೆನ್ನಾಗಿದ್ರೆ 100 ಅಲ್ಲ 200 ಕೋರ್ಸ್ ಆಗುತ್ತೆ ಬಾಸ್ದು ಆ ಫ್ಲಾಪ್ ಆದ್ರೂ 100 ಕೋರ್ಸ್ ಆಗೇ ಆಗುತ್ತೆ ಅಲ್ಲ ಅದಾಗುತ್ತೆ ಬಾಕ್ಸ್ ಆಫೀಸ್ ತಾನ ಅಂದರೆ ಅದು ಕಲೆಕ್ಷನ್ ಆಗೇ ಆಗುತ್ತೆ ಬಟ್ ಶೋಲ್ಡ್ ಔಟ್ ಆಗಿದೆಯಲ್ಲ ಎಲ್ಲ ಥಿಯೇಟ್ರಲ್ಲೂ ಶೋಲ್ಡ್ ಔಟ್ ಆಗಿದೆ ನೋಡೋಣ ಸರ್ ಓಕೆ ನಿಮ್ಮ ಹೆಸರು ಸರ್ ಮಂಜುನಾಥ್ ಥ್ಯಾಂಕ್ ಯು ಸರ್